6 ತಿಂಗಳು ತಿರುಗಾಟ, 6 ತಿಂಗಳು ನಿದ್ರೆ. ಎಂತದ್ದು ಗಾಳಿ ಬರುತ್ತ, ಸುಂಟರ ಗಾಳಿ ಬರುತ್ತ. ಇವತ್ತು ಈ ಪ್ರಸಂಗ ಮುಗಿಯುತ್ತಿಲ್ಲ, ಹೀಗೆ ಹೇಗಾದ್ರೂ ಮಾಡಿ ಎಬ್ಬಿಸಬೇಕಲ್ಲ. ಆ ಬದಿಗಿಂತ ಈ ಬದಿ ಆದ್ರೂ ಸ್ವಲ್ಪ ಆಗೋದು, ಗಾಳಿ ಸ್ವಲ್ಪ ಕಡಿಮೆ ಎಬ್ಬಿಸಬೇಕಲ್ಲ. ಕರಣ್ಣ, ಕರಣ್ಣ ಗೊತ್ತಾಯ್ತು ಹೇಳಿ. ಅಲ್ಲಿ ಕರೀತಾ ಇದ್ದಾರೆ, ನೀವು ಗೊತ್ತಾಗ್ಲಿಲ್ವಾ? ಇದು ಎಷ್ಟು ಎಂತ ಹೇಳಿದ್ರೆ ಇದ್ದೀನಿ. ಒಂದು ಕೆಲಸ ಮಾಡುವ, ಕೆಲವು ಸ್ವಪ್ನ. ಏಳು ಏಳಯ್ಯ ಕುಂಭಕರ್ಣ, ಏಳಯ್ಯ ಬೆಳಗಾಯಿತು. ರಕ್ಕಸ ಸೇನೆ ಮಕ್ಕು ಮಣ್ಣು ಮುಕ್ಕುತ್ತಿಹುದು, ರಾಮಸೇನೆ ನಮ್ಮ ಮುಕ್ಕುತ್ತಿಹುದು. ಏಳು ಏಳಯ್ಯ ಕುಂಭಕರ್ಣ, ಏಳು ಬೆಳಗಾಯಿತು. ಅಲ್ಲಿ ಯುದ್ಧಕ್ಕೆ ಜನ ಬೇಕು, ನೀನಿಲ್ಲಿ ಉದ್ದಕ್ಕೆ ಮಲಗಿದ್ದೀಯ. ಏಳು ಏಳಯ್ಯ ಕುಂಭಕರ್ಣ, ಏಳು ಬೆಳಗಾಯಿತು. ಎಂತದ್ದು ಪ್ರಯೋಜನ ಮಾಡ್ತಿದ್ದೆ? ಎಷ್ಟು ಪ್ರಾರ್ಥ ಮಾಡಿ ಇವರು ಹೇಳುವುದಿಲ್ಲ. ಹಾಗಾದ್ರೆ ಪಟ್ಟದಾನೆಯನ್ನು ಎದ್ದೆಗೆ ಮೆಟ್ಟಿತು. ಪಟ್ಟದಾನ, ಆ ಪಟ್ಟದಾನ ಬಂದಿದ್ದಾಗಿ ಅಷ್ಟು ಜೋರು ಆನೆ ಮೆಟ್ಟಿ ಹೋಗುತ್ತೆ. ಒಂದು ಇವರು ತುರಿಸ್ತಾ ಇದ್ದಾರೆ. ಆನೆ ಮೆಟ್ಟಿದ್ದ ಅವರಿಗೆ ತುರಿಸಿದಾಗ ಆಗುತ್ತಾ ಉಂಟು. ಅವ್ರು ಹೇಳಲಿಕ್ಕೆ ಕೇಳುವುದಿಲ್ಲ. ಬೇರೆಯನ್ನು ಬಾರಿಸುವಾಗ ಯಾವುದು ಬೋರಿಗೆ ಬಾರಿಸಿ ಬೇರಿಲ್ಲ. ಬೇರೆ ಅಲ್ಲಿ ಉಂಟಲ್ಲ. ಇದನ್ನು ಹಿಡ್ಕೊಂಡು ನೀವು ಹೇಗೆ ಬಾರಿಸ್ತೀರಿ? ಇದನ್ನು ಹಿಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಈ ಗಾಳಿಗೆ ಆಚೆ ಅವ್ರಿಗೆ ಕಷ್ಟ ಆಗ್ತದೆ. ಕಿವಿ ಹತ್ತಿರ ಬಾರಿಸಿ. ಈ ಕಡೆದು ಕಿವಿ ಹೋಗಿದೆ ಬಹುಶಃ. ಈ ಭಾವದಲ್ಲಿ ಹಿಡ್ಕೊಂಡು ನೀವು ಏಕೆ ಬಾರಿಸ್ತೀರಿ? ದಿವಸ ನನಗೆ ಒಂದೊಂದು ನೀರು ಕೊಡಿದಾಗುತ್ತೆ. ಇದು ನಿಮ್ಗೆ ಆಗಿತ್ತು. ಬಾರಿಸಿದ್ರೆ ಹೇಳುದಿಲ್ಲ. ಕಬ್ಬಿಣದ ಸೀಸವನ್ನು ಕಿವಿಗೆ ತುರುಕಿತು. ಈಗ ಸಾಮಾನ್ಯಕ್ಕೆ ಹೇಳುದಲ್ಲ, ಕಬ್ಬಿಣದ ಸಾಗಲ್ಲುಂಟಲ್ಲ, ಅದನ್ನು ಬಿಸಿ ಬಿಸಿ ಕೆಂಪು ಕೆಂಪು ಮಾಡಿ ಕಿವಿಗೆ ಆಗಬೇಕು. ಎಂತವರದ್ದು ಹೇಳದವರು ಅದು ಹೇಳ್ತಾರೆ. ಕಾಯಿಸಿ ಕೆಂಪು ಕೆಂಪು ಆಗಿದೆ. ಇದು ಜೋರ್ ಬಿಸಿ ಆಗಿ ಸ್ವಲ್ಪ ಕಂದು ಬಣ್ಣಕ್ಕೆ ಇದನ್ನು ಕಿವಿಗೆ ಹಾಕಿದ್ರೆ ಉಂಟಲ್ಲ. ಎಷ್ಟು ಬಿಸಿ ಉಂಟು, ಎಷ್ಟು ಬಿಸಿ ಹಾಕಿದ್ರು ಕೂಡ ಹೇಳಿಲ್ಲ ಅಂತ ಹೇಳಿದ್ರೆ ಇನ್ನೊಮ್ಮೆ ಅರ್ಧ ಒಳಗೆ ಉಳಿತ ಅಂತ. ಎಷ್ಟು ಬಿಸಿ ಇದ್ದು ಕಿವಿಗೆ ಹಾಕಿದ್ರು ಕೂಡ ಹೇಳಿಕೆ ಹೇಳುದಿಲ್ಲ. ಬಡಿ ನಿಮಗೆ ಆಗದಿಂದ ತಲೆ ವಿಷಯ ಅಂತ ಉಂಟು. ಆವಾಗ ಬಡಿಲಿಕ್ಕೆ ಸಿಗ್ತದಂತ ಆಯ್ತಾಯ್ತು.
ಒಂದ ಇದ್ರಲ್ಲೇ ಹೋಗ್ಬೇಕು, ಇಲ್ಲದಿದ್ರೆ ಇದ್ರಲ್ಲೇ ಹೇಳ್ಬೇಕು. ಇನ್ನೋಡಿದ್ರೆ ಗದ್ದೆ ಒಳಗೆ ಹೋಗ್ತದ. ಮೆಣಸಿನ ಹುಡಿ, ಮೆಣಸಿನ ಹುಡಿ, ಮೆಣಸಿನ ಹುಡಿ ಉಂಟಾ? ಎಂತ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಉಂಟಾ? ಒಟ್ಟಕ್ಕೆ ಯಾವ್ದು ಉಪ್ಪಿನಕಾಯಿ ಹಾಗಲ್ವಾ? ಆತನ ಮೂಗಿಗೆ ತುಂಬಿತು. ಮೂಗಿಗೆ ಇದಾದ್ರೆ ಉಪಾಯ. ಮೆಣಸಿನ ಹುಡಿ ಮೂಗಿಗೆ ಒಳಗೆ ಹೋಗೋಕೆ ಎಂತವರೆಗೆ ಅದು ನೆಟ್ಟಿಗೆ ಹೋಗ್ಬೇಕಾದ್ರು ಆಗಲಿ ಹೇಳಕ್ಕೆ ಮತ್ತೆ ಆವಾಗ ಹೇಳಲಿಕ್ಕೆ ಮೆಣಸು ನಮ್ಮವರ ಪುರುಷತ್ವ ಮಾಡೋದಿಲ್ಲ. ಹೇಳಿದ ಕೂಡ ಮೆಣಸು ಇದು ಮೆಣಸಿನ ಹುಡಿ ಅಂತ ಬಿಳಿ ಆಗುತ್ತೆ. ಬಹುಶಃ ಬಿಳಿ ಮೆಣಸಿನಕಾಯಿ ಆಗಿದೆ. ಇದನ್ನು ಮೂಗಿಗೆ ಹಾಕಿದ್ರೆ ಹೇಳದವರು ಕೂಡ ಹೇಳಿ. ಈಗ ನೋಡಿ ಎಂತ ಇದು ಸೀಮಿತ ಸುಂಟರ ಚೀನು ಬರೋದಕ್ಕಿಂತ ಮೊದಲೇ ನಾನು ಬೀಳುಗೊಳ್ಳದು. ಒಂದು ಜಾಗಕ್ಕೆ ಬಾರಿಸುದ ಯಾವುದಕ್ಕೆ ಹೇಳದಿದ್ರು ಇದಕ್ಕೆ ಹೇಳ್ತಾರೆ ಕೆಲವರು. ಅಂತೇಳಿ ಆಮೇಲೆ ಪ್ರಾಣ ಹೋಗ್ಕೊಂಡು ಆದ್ರಿಂದ ಅಂತೇಳಿ ಕೇಳಲಿಲ್ಲ. ಈಗ ಕರಗಳು ನಮ್ಮಲ್ಲಿ ಕೆಲವರೆಲ್ಲ ಇರ್ತಾರೆ, ಮರಾಗಿರ್ತಾರೆ. ಒಮ್ಮೆಲೆ ಇದ್ದಿದ್ರು ಆಯ್ತಾ ಮುಗೀತು, ಇದು ಇಲ್ಲಿ ಇದು ಕೂಡ ಆಗುದಿಲ್ಲ. ಎಂತ ನಿದ್ದೆ ಅಂತ ಗೊತ್ತಾಗುದಿಲ್ಲ. ನಿದ್ದನ್ನು ಕೊಟ್ಟವರು ಯಾರು? ಕೊಟ್ಟವ್ರು ಯಾರು? ಬ್ರಹ್ಮದೇವರು. ಬ್ರಹ್ಮದೇವರು. ಹೌದು, ಅವರನ್ನೇ ಜಪಿಸುವ. ಬ್ರಹ್ಮದೇವರು ಬ್ರಹ್ಮದೇವರೇನು ಸಪುರಾದದ್ದು? ¡Gracias!